ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಒಂದಂತೂ ಗ್ಯಾರಂಟಿ ಇತ್ತು. ದೀದಿ ಕುಟುಂಬದ ಹಾಗೂ ಟಿಎಂಸಿ ನಾಯಕರ ಒಂದೊಂದೇ ಫೈಲ್ಗಳು ಹೊರಗೆ ಬಂದೇ ಬರುತ್ತೆ ಅಂತ. ಈಗ ಅದೇ ಆಗ್ತಾ ಇದೆ. ಆದರೆ ಈ ಸಲ ಓಪನ್ ಆಗ್ತಾ ಇರುವಂತಹ ರಹಸ್ಯ ಫೈಲು ದೀದಿಗೆ ಸಂಬಂಧಿಸಿದ್ದಲ್ಲ. ಬದಲಾಗಿ ಅಭಿಷೇಕ್ ಬ್ಯಾನರ್ಜಿಯ ಪತ್ನಿ ರುಜಿರಾ ಬ್ಯಾನರ್ಜಿಗೆ ಸಂಬಂಧಪಟ್ಟಿರುವಂಥದ್ದು. ರುಜಿರಾ ಬ್ಯಾನರ್ಜಿ ಅವರಿಗೆ ಸಂಬಂಧಿಸಿದ ಕೆಲವೊಂದಷ್ಟು ದಾಖಲೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಷ್ಟಕ್ಕೂ ಏನಿದ್ದು ರಹಸ್ಯ ದಾಖಲೆ? ಈ ರುಜಿರಾ ಬ್ಯಾನರ್ಜಿ ತಗಲಾಕೊಂಡಿದ್ದು ಹೇಗೆ? ಒಂದು ರಹಸ್ಯ ಫೈಲ್ನ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತು ಬಂಗಾಳದಲ್ಲಿ ತುಂಬ ದೊಡ್ಡದಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ, ರುಜಿರಾ ಬ್ಯಾನರ್ಜಿಗೆ ಇಬ್ಬರು ತಂದೆಯರ ಅಂತ. ಕೇಳೋಕೆ ಒಂಥರ ವಿಚಿತ್ರ ಅನಿಸುತ್ತೆ. ಯಾಕೆ ಹಿಂಗೆ ಹೇಳಿದೆ ಅನ್ನೋದು ಮುಂದೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ವೀಕ್ಷಕರ, ಅಧಿಕೃತ ದಾಖಲೆಗಳಲ್ಲಿ ಒಬ್ಬ ವ್ಯಕ್ತಿಗೆ ಇಬ್ಬರು ತಂದೆಯರು ಇರೋದಕ್ಕೆ ಸಾಧ್ಯ ಉಂಟಾ? ಆದರೆ ರುಜಿರಾ ಬ್ಯಾನರ್ಜಿಯವರ ವಿಷಯದಲ್ಲಿ ಹಿಂಗೂ ಸಾಧ್ಯ ಇದೆ ಅನ್ನೋದು ಇವತ್ತು ಗೊತ್ತಾಯ್ತು ನೋಡಿ. ಇಡಿ ಅಧಿಕಾರಿಗಳು ತನಿಖೆ ನಡೆಸಿದಾಗ ರುಜಿರಾ ಮೇಡಮ್ ಅವರಿಗೆ ಒಬ್ಬರಲ್ಲ ಇಬ್ಬರು ಅಪ್ಪಂದಿರು ಅನ್ನೋದು ಗೊತ್ತಾಗಿರುವಂತಹ ವಿಷಯ. ರುಜಿರಾ ಅವರ PIO ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಕಾರ್ಡ್ನಲ್ಲಿ ಅವರ ತಂದೆಯ ಹೆಸರು ನಿಪೋನ್ ನರೋಲಾ ಅಂತಿದ್ರೆ, ಅದೇ ರೀತಿ ಅವರ OCI ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ನಲ್ಲಿ ತಂದೆಯ ಹೆಸರು ಗುರುಚರಣ್ ಅಹೂಜಾ ಅಂತ ಮೆನ್ಷನ್ ಆಗಿದೆ. ಇಲ್ಲಿ ಇನ್ನೊಂದು ಮಜಾ ಏನಂದ್ರೆ, ತಂದೆ ಹೆಸರು ಮಾತ್ರ ಅಲ್ಲ, ಅವರ ಸರ್ನೇಮ್ ಕೂಡ ಬದಲಾಗ್ಬಿಟ್ಟಿದೆ ನೋಡಿ. ಮದುವೆಯ ನಂತರ ಏನು ರುಜಿರಾ ಅವರು ರುಜಿರಾ ಬ್ಯಾನರ್ಜಿ ಆಗ್ತಾರೆ. ಆದರೆ ಮದುವೆಗೂ ಮೊದಲು ಅವರು ರುಜಿರಾ ನರೋಲಾ ಆಗಿದ್ರು ಅಥವಾ ರುಜಿರಾ ಅಹುಜಾ ಆಗಿದ್ರು ಅನ್ನೋದೇ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಗೀಗ ಅವರ ಪೌರತ್ವದ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ರುಜಿರಾ ಬ್ಯಾನರ್ಜಿ ಥೈಲ್ಯಾಂಡ್ನ ಪ್ರಜೆ ಅನ್ನೋ ಗಂಭೀರ ಆರೋಪ ಕೂಡ ಅವ್ರ ಮೇಲಿದೆ. ಇದರ ಬಗ್ಗೆ ಅಭಿಷೇಕ್ ಬ್ಯಾನರ್ಜಿ ಅವರೇ ಒಮ್ಮೆ ಸಮರ್ಥನೆಯನ್ನು ಕೊಟ್ಟಿದ್ರು. ತಮ್ಮ ಪತ್ನಿ ಕಳೆದ 34 ವರ್ಷಗಳಿಂದ ಥೈಲ್ಯಾಂಡ್ ಪೌರತ್ವ ಹೊಂದಿದ್ದಾರೆ ಅಂತ. ಅದು ಮಾಧ್ಯಮದ ಮುಂದೆನೆ. ಆದರೆ ಈಗ ಪ್ರಶ್ನೆ ಏನಂದ್ರೆ, ಥೈಲ್ಯಾಂಡ್ನಲ್ಲಿ ಇಬ್ಬರು ತಂದೆಯರನ್ನ ಹೊಂದಿರುವಂತಹ ಪದ್ಧತಿ ಏನಾದರೂ ಇದೆಯಾ? ಬಯಾಲಜಿಕಲಿ ಅಂತೂ ಒಬ್ಬರೇ ತಂದೆ ಇರೋದಕ್ಕೆ ಸಾಧ್ಯ. ಬಟ್ ಇದು ಹೇಗೆ ಸಾಧ್ಯ ಆಯಿತು? ಮತ್ತೊಂದು ಅಚ್ಚರಿಯ ವಿಷಯ ಏನಂದ್ರೆ, ಭಾರತದಲ್ಲಿ ಯಾರೂ ಕೂಡ ಎರಡೆರಡು ಪ್ಯಾನ್ ಕಾರ್ಡ್ಗಳನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಕಾನೂನಲ್ಲಿ. ಆದರೆ ರುಜಿರಾ ಅವರ ಬಳಿ 2 ಪಾನ್ ಕಾರ್ಡ್ಗಳು ಪತ್ತೆಯಾಗಿದೆ. ಇದು ದೇಶದ ಭದ್ರತೆ ಮತ್ತು ಆರ್ಥಿಕತೆಗೆ ಮಾಡಿರುವಂತಹ ಹಾನಿಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ ಇವತ್ತು. ಅಂದಹಾಗೆ ಮೊದಲು ಇವರ ಹೆಸರು ಮುನ್ನೆಲೆಗೆ ಬಂದಿದ್ದು ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಚಿನ್ನದ ಕಳ್ಳ ಸಾಗಣೆ ಆರೋಪಕ್ಕೆ ಸಂಬಂಧಪಟ್ಟಂಗೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಚಿನ್ನವನ್ನ ವಿದೇಶದಿಂದ ತರ್ತಾ ಇದ್ರು ಅಂತ ಅವರನ್ನ ಹಿಡಿಯಲಾಗಿತ್ತು. ಆದರೆ ಆಗಿನ ಅಧಿಕಾರ ಬಲದಿಂದ ಆ ಪ್ರಕರಣ ಏನಾಯಿತು ಅನ್ನೋದು ಯಾರಿಗೂ ಸರಿಯಾಗಿ ತಿಳಿದೇ ಇಲ್ಲ. ಅದಾದ ನಂತರ ಪಶ್ಚಿಮ ಬಂಗಾಳದ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಅವರ ಹೆಸರು ಮತ್ತೆ ಕೇಳಿಬರುತ್ತೆ. ಲೀಪ್ಸ್ ಅಂಡ್ ಬೌಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯ ಮೂಲಕ ಈ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ನಡೆದಿದ್ವು. ಇದರಲ್ಲಿ ದೊಡ್ಡ ಮಟ್ಟದ ಹಣದ ಹಗರಣ ನಡೆದಿದೆ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಿರುವಂತಹ ವಿಷಯ. ಈ ಕಂಪನಿಯನ್ನ ರುಜಿರಾ ಅವರೇ ನಡೆಸ್ತಾ ಇದ್ರು. ಇಡಿ ಅಧಿಕಾರಿಗಳು ಈ ಬಗ್ಗೆ ವಿಚಾರಣೆ ನಡೆಸಿದಾಗ ಅವರು ನೀಡಿದಂತಹ ದಾಖಲೆಗಳನ್ನು ನೋಡಿ ಅಧಿಕಾರಿಗಳೇ ಒಮ್ಮೆ ದಂಗಾಗ್ಬಿಟ್ಟಿದ್ರು. ಈ ಪ್ರಕರಣದಲ್ಲಿ ಕೆಲವು ಅಂತಾರಾಷ್ಟ್ರೀಯ ಆಂಗಲ್ಗಳು ಕೂಡ ಇದೆ ಅನ್ನೋದು ಗಂಭೀರವಾದ ಆರೋಪ. ಬಾಂಗ್ಲಾದೇಶದ ಒಬ್ಬ ಪತ್ರಕರ್ತ ರುಜಿರಾ ಬ್ಯಾನರ್ಜಿ ಅವರನ್ನ ಬಂಗಾಳದ ಪ್ರಭಾವಿ ಕುಟುಂಬದಲ್ಲಿ ಪ್ಲಾಂಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಇವರನ್ನ ಯಾರೋ ಉದ್ದೇಶಪೂರ್ವಕವಾಗಿ ಥೈಲ್ಯಾಂಡ್ ಮೂಲಕ ಬಂಗಾಳಕ್ಕೆ ಕಳಿಸಿದ್ದಾರೆ ಅನ್ನೋದು ಅವರ ವಾದ. ಅಷ್ಟೇ ಅಲ್ಲ, ರುಜಿರಾ ಅವರನ್ನ CIA ಏಜೆಂಟ್ ಅಂತ ಕೂಡ ಹೇಳ್ತಾರೆ.
ಒಬ್ಬ ಸಾಮಾನ್ಯ ಮಹಿಳೆ ಬಳಿ ಇಷ್ಟೊಂದು ದೇಶಗಳ ಪಾಸ್ಪೋರ್ಟು, ಬೇರೆ ಬೇರೆ ಹೆಸರಿನ ದಾಖಲೆಗಳಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಈ ರಹಸ್ಯದ ಹಿಂದಿನ ಪ್ರಶ್ನೆ. ಇದ್ರ ಹಿಂದೆ ಯಾವುದಾದ್ರೂ ವಿದೇಶಿ ಸಂಘಟನೆಗಳ ಕೈವಾಡ ಇದೆಯಾ? ತನಿಖೆ ಖಂಡಿತ ನಡಿಬೇಕಾಗತ್ತೆ. ಅಲ್ಲದೆ ಬ್ಯಾನರ್ಜಿ ಕುಟುಂಬದ ಆಸ್ತಿಗಳ ಬಗ್ಗೆ ಕೂಡ ಇತ್ತೀಚೆಗೆ ಕೆಲವೊಂದಷ್ಟು ಮಾಹಿತಿಗಳು ವೈರಲ್ ಆಗ್ತಾ ಇದೆ. ಆ 17 ಫ್ಲಾಟ್ಗಳ ಕತೆ ಏನು? ಇದು ಮತ್ತೊಂದು ದೊಡ್ಡ ಹಗರಣದ ಮುನ್ಸೂಚನೆ ಇರಬಹುದಾ? ಟ್ವಿಟರ್ನಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಬ್ಯಾನರ್ಜಿ ಕುಟುಂಬ ಕಾಲಿಘಾಟ್ ಮತ್ತು ಹರೀಶ್ ಚಟರ್ಜಿ ರಸ್ತೆಯ ಪರಿಸರದಲ್ಲಿ ಕೇವಲ 400 ಮೀಟರ್ ವ್ಯಾಪ್ತಿಯೊಳಗೇನೆ ಸುಮಾರು 17 ಫ್ಲ್ಯಾಟ್ಗಳನ್ನು ಹೊಂದಿದೆಯಂತೆ. ಆ ಫ್ಲ್ಯಾಟ್ಗಳ ನಂಬರ್ಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಹರೀಶ್ ಚಟರ್ಜಿ ರಸ್ತೆಯಲ್ಲಿ 29C, 29D, 30A, 45A, 45D, 82B, 80A. ಜೊತೆಗೆ ಕಾಲಿಘಾಟ್ ರಸ್ತೆಯಲ್ಲಿ 49C, 638 ಮತ್ತು 763. ಹಾಗೆ ಪಾರ್ವತಿ ಚಟರ್ಜಿ ಲೇನ್ನಲ್ಲಿ 24 ಹಾಗೂ 25. ರಾಣಿ ಶಂಕರಿ ಲೇನ್ನಲ್ಲಿ ಕೂಡ ಕೆಲವೊಂದಷ್ಟು ಆಸ್ತಿಗಳಿದೆ ಅನ್ನೋದು ಈಗ ಬಯಲಾಗಿದೆ. ಈ ಎಲ್ಲ ಆಸ್ತಿಗಳು ಭವಾನಿಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರ್ತಾ ಇದೆ. ಈ ಆಸ್ತಿಗಳನ್ನು ಖರೀದಿಸೋದಕ್ಕೆ ಹಣದ ಮೂಲ ಏನು, ಇವರ ಆದಾಯ ಎಷ್ಟು, ಎಲ್ಲ ಅಂಶಗಳು ಕೂಡ ಈಗ ಇಡಿ ಮುಂದೆ ಇದೆ. ಅಷ್ಟಕ್ಕೂ ಅಭಿಷೇಕ್ ಬ್ಯಾನರ್ಜಿ ಮತ್ತು ರುಜಿರಾ ಅವರ ಮದುವೆ ಮತ್ತು ಅವರ ಹಿನ್ನೆಲೆಯ ಬಗ್ಗೆ ಜನರಿಗೆ ಯಾಕಿನ್ನೂ ಅಷ್ಟೊಂದು ಕುತೂಹಲ ಇರೋದು ಅಂತ. ಯಾಕಂದರೆ ಈ ಮದುವೆಯ ಕತೆ ಯಾರಿಗೂ ಕೂಡ ಪೂರ್ತಿಯಾಗಿ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿಯಾದ ನಂತರ ಈ ಮದುವೆ ನಡೆಯುತ್ತೆ. ಅದಕ್ಕೂ ಮೊದಲು ಅಭಿಷೇಕ್ ಬ್ಯಾನರ್ಜಿಯವರು ದೆಹಲಿಯಲ್ಲಿದ್ದರು. ಆ ಟೈಮಲ್ಲಿ ಅವ್ರ ಬಗ್ಗೆ ತುಂಬ ಕತೆಗಳಿದೆ. ದುಬಾರಿ ಕಾರು, ಆಕ್ಸಿಡೆಂಟು ಮತ್ತು ಟ್ರಕ್ ಕೇಸು, ಹೀಗೆ ತುಂಬ ಆರೋಪಗಳು ಕೇಳಿ ಬಂದಿದ್ವು. ಆದರೆ ಕಾಲಕ್ರಮೇಣ ಅದೆಲ್ಲವೂ ಕೂಡ ಮರೆಯಾಗಿ ಹೋಗ್ತವೆ. ಈಗ ಅವರ ಪತ್ನಿಯ ಗುರುತಿನ ಬಗ್ಗೆ ಎದ್ದಿರುವ ಪ್ರಶ್ನೆಗಳು ಇಡೀ ಬ್ಯಾನರ್ಜಿ ಕುಟುಂಬವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಈ ಎಲ್ಲ ವಿಷಯಗಳು ಈಗ ಇಡಿ ತನಿಖೆ ವ್ಯಾಪ್ತಿಯಲ್ಲಿದೆ ವೀಕ್ಷಕರೇ. ಸಾರ್ವಜನಿಕವಾಗಿ ಸಿಗ್ತಾ ಇರುವಂತಹ ದಾಖಲೆಗಳು ಮತ್ತು ಆರೋಪಗಳ ಆಧಾರದ ಮೇಲೆ ಈಗ ನಾವು ಕೂಡ ಮಾತಾಡ್ತಾ ಇರೋದು. ರುಜಿರಾ ಬ್ಯಾನರ್ಜಿ ಅವರು ನಿಜವಾಗಿಯೂ ಯಾರು, ಅವರ ತಂದೆ ಯಾರು, ಅವರಿಗೆ ಎಷ್ಟು ಆಸ್ತಿ ಎಲ್ಲಿಂದ ಬಂತು? ಈ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗಲೇಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.